ಹಾ, ಇವಳೇನಿಲ್ಲಿ? ಸುಚಿ, ಸುಚಿ, ಏನು ಬ್ರೇಕಲ್ಲಿ ಕೂಡ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಹಾ, ಶುಚಿ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಟೆನ್ಷನ್ ಅಲ್ಲ, ಕನ್ಫ್ಯೂಷನ್. ಯಾಕೆ? ಅದು ನಾನು ನನ್ನ ಬಾಸ್ ಆನಂದ್ ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ. ಓ, ನಮ್ ಬೋಸ್ ಆನಂದ? 1 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. 1 year? ಆದ್ರೆ ಅವ್ರಿಗೆ ಹೇಳೋದಕ್ಕೆ ಭಯ ಪಡ್ಕೊಂಡು ಹೀಗೆ ಇದ್ದೋಗ್ಬಿಟ್ಟೆ. 1 year ಇಂದನಾ? ಹೇಗೆ? ಬಂದಿದ್ದೋಸ್ತ್ರಲ್ಲಿ ಸ್ವಲ್ಪನೂ ಇಷ್ಟ ಆಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಕೆಲ್ಸ ಅಂತ ಎಲ್ರನ್ನೂ ಇರಿಟೇಟ್ ಮಾಡೋರು. ಆದ್ರೆ ಒಂದ್ ದಿವ್ಸ ಏನ್ ಅಂಕಲ್, ನಿಮ್ ಮಗಳಿಗೆ ಪಬ್ಲಿಕ್ ಎಕ್ಸಾಮ್ ಇದೆಯಂತಲ್ಲ, ಮಗಳು ಹೇಗೆ ಓದ್ತಿದ್ದಾಳೆ? ಈ ಸಲನೂ ಸ್ಕೂಲ್ ಟಾಪ್ ಪಕ್ಕ ತಾನೆ? ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ, ಅದಕ್ಕೆ ಬದಲಾಯಿಸೋಣ ಅಂತಿದ್ದೀನಿ. ಏನ್ ಅಂಕಲ್ ಹೀಗ್ ಬಂದ್ಬಿಟ್ರಿ? ಅಷ್ಟ್ ಚೆನ್ನಾಗಿ ಓದೋ ಹುಡುಗಿನ ಸ್ಕೂಲ್ ಬಿಡ್ಸಿದ್ರೆ ಹೇಗೆ? ಮುಂದೊಂದ್ ದಿನ ಅವಳಿಗೂ ಕಷ್ಟ ಆಗತ್ತಲ್ವಾ? ಇನ್ನೇನ್ ಮಾಡ್ಲಿ, ನನಗೆ ಬರೋ ಸಂಬಳದಲ್ಲಿ ಮನೆ ನಡೆಸೋದೇ ಕಷ್ಟ. ಇನ್ನು ಅವಳದ್ದು ಏನಂತ ಓದಿಸ್ಲಿ? ಅದು ಹಾಗಲ್ಲ ಆನಂದ್, ಅವ್ರಿಗೆ ಆಲ್ರೆಡಿ ಸ್ಯಾಲ್ರಿ ಕೊಡ್ತಾ ಇದೀವಿ. ಅವ್ರಿಗೆ ಬರ್ತಾ ಇರೋ ದುಡ್ಡಲ್ಲಿ ಅವ್ರು ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂದ್ರೆ ಅದು ನಮ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಲ್ವಾ? ಎಕ್ಸ್ಕ್ಯೂಸ್ ಮೀ ಸರ್. ಯಾ, ಕಮಿನ್ ಸುಚಿ. ಯಾ. 1 minute. ಅದು ಹಾಗಲ್ಲ ಸರ್. ಆ ಆಫೀಸ್ ಬಾಯ್ ಈ ಕಂಪನಿ ಸ್ಟಾರ್ಟ್ ಆಗಿದ್ದಾಗಿಂದನೂ ಇದ್ದಾನೆ. ಓಕೆ, ಇಷ್ಟು ದಿನದಲ್ಲಿ ನೀವು ಸೆಟ್ಲ್ ಆಗಿದ್ದೀರಾ, ನಾನೊಂದು ಫ್ಲಾಟ್ ತಗೊಂಡಿದ್ದೀನಿ. ಆದ್ರೆ ನಾವು ಕೊಡೋ ಸಂಬಳ ಸಾಲದೆ ಅವನು ಅವ್ನ ಮಕ್ಕಳನ್ನ ಸ್ಕೂಲಿಂದ ಕೂಡ ಬಿಡಿಸ್ಬೇಕು ಅನ್ಕೊಂಡಿದ್ದಾನೆ. ನಮ್ಮನ್ನ ನೋಡ್ಕೊಳ್ತಾ ಅವನು ಎಲ್ಲಿದ್ದಾನೋ ಅಲ್ಲೇ ಉಳಿದಿದ್ದಾನೆ. ದಟ್ ಇಸ್ ವೈ ಐ ಹ್ಯಾವ್ ಡಿಸೈಡೆಡ್ ನನ್ನ ಸ್ಯಾಲರಿನಲ್ಲಿ 25%ನ ಆ ಮಕ್ಕಳು ಸ್ಕೂಲ್ ಫೀಸ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಹಾಗೇನೆ ನೀವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಟ್ ವಿಲ್ ನಾಟ್ ಕಾಸ್ಟ್ ಅಸ್ ಮೋರ್ ದ್ಯಾನ್ ಒನ್ ಆಫ್ ಯುವರ್ ವೀಕೆಂಡ್ ಎಕ್ಸ್ಪೆನ್ಸಸ್ ಅಂಡ್ ಇಟ್ ವಿಲ್ ಡೂ ಎ ಲಾಟ್ ಆಫ್ ಗುಡ್ ಫಾರ್ ಸಚ್ ಎ ಮೀಡಿಯಾಸ್ ಎಂಪ್ಲಾಯ್ ಸ್ಯಾಟಿಸ್ಫ್ಯಾಕ್ಷನ್. ಜಸ್ಟ್ ಥಿಂಕ್. ವಿ ಆಲ್ ಅಗ್ರಿ ವಿತ್ ಯು ಆನಂದ್. ಹಾಗೆ ಮಾಡಿದಿಕ್ ನೀನ್ ಬಿದೋದೇನು? ನಿನ್ಗೆ ಅವ್ನ್ ಮಾಡಿದ್ರಲ್ಲಿ ಸಹಾಯ ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ನಂಗೆ ಅವರು ಮನುಷ್ಯರನ್ನ ಅರ್ಥ ಮಾಡ್ಕೊಳೋ ಮಹರ್ಷಿ ತರ, ಇಲ್ಲ ಅನ್ನೋರ್ಗೆ ಸಹಾಯ ಮಾಡೋ ಶ್ರೀಮಂತನ್ ತರ, ಹೇಳ್ಬೇಕು ಅಂದ್ರೆ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್ ತರ ಕಾಣಿಸ್ತಾ ಇದ್ರು. ಸರಿ ಹೋಯ್ತು, ಅವನಿಗೇನಾದ್ರೂ ಗೊತ್ತಾದ್ರೆ ನೀನ್ ಕತೆ ಮುಗೀತು. ಅದೇ ಮತ್ತಿನ್ ಯಾಕೆ ಕನ್ಫ್ಯೂಷನ್? ಇವತ್ ಹೇಳಿಲ್ಲ ಅಂದ್ರೆ ಮತ್ತಿನ್ ಯಾವತ್ತೂ ಹೇಳಲ್ವೇನೋ ಅಂತ. ಜಾಬ್ ಬಿಡ್ತಿದ್ಯಾ? ಇಲ್ಲ. ಅಪ್ಪಿ ಸೂಸೈಡ್ಗೆ ಏನಾದ್ರು ಪ್ಲಾನ್ ಮಾಡ್ತಿದ್ಯಾ? ಹೋಗ, ನಮ್ಮ ಮನೇಲಿ ಗಂಡ್ ನೋಡ್ತಾ ಇದ್ದಾರೆ. ಓಹೋ, ಮದ್ವೆಗ್ ಸಂಬಂಧ ನೋಡ್ತಿದಾರಾ? ತಪ್ಪೇನಿಲ್ಲ ಬಿಡು, ನೋಡಕ್ಕೇನ್ ದೊಡ್ಡೋಳ್ ತರ ಕಾಣಿಸ್ತಿಲ್ಲ ಅಂದ್ರು ಮದ್ವೆಗ ಏಜ್ ಆಗಿದೆ ಬಿಡು. ಅದೇ ನನ್ ಕನ್ಫ್ಯೂಷನ್ ಕೂಡ. ಅಲ್ಲಿ ಮನೇಲಿ ನೋಡೋ ಗಂಡ್ಗೆ ನೋ ಅನ್ನಕ್ಕಾಗ್ದೆ, ಇಲ್ಲಿ ಬಾಸ್ಗೆ ಐ ಲವ್ ಯು ಹೇಳಕ್ಕಾಗ್ದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನ್ ಮನೆಯವ್ರಿಗೆ ನೋ ಅಂತ ಹೇಳ್ಬೇಕಂದ್ರೆ ಬಾಸ್ ನಿನಗೆ ಎಸ್ ಅನ್ಬೇಕು. ಬಾಸ್ ನಿನಗೆ ಎಸ್ ಅನ್ಬೇಕಂದ್ರೆ ಮೊದ್ಲು ಇದನ್ನ ನೀನ್ ಅವ್ರಿಗೆ ಹೇಳ್ಬೇಕು. ಅಕಸ್ಮಾತ್ ಬಾಸ್ ನೋ ಅನ್ಬಿಟ್ರೆ? ಶುಚಿ, ಅಲ್ಲೇನಾದ್ರೂ ಸ್ವಯಂವರ ನಡೀತಾ ಇದ್ಯಾ? ಅವನಿಗಂತ ಆಪ್ಷನ್ ಇಲ್ಲ. ನೀನ್ ಶೋರ್ ಅಲ್ವಾ? ಮೊದ್ಲು ನೀನ್ ನನ್ನ ನಂಬು. ಈವ್ನಿಂಗ್ ಪಾರ್ಟಿ ಇದೆ ಅಲ್ವಾ, ನೀನ್ ಸ್ಪೆಷಲ್ ಆಗಿ ರೆಡಿಯಾಗಿ ಬಂದ್ರೆ ನಾವು ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ಬೋದು. ಹಾಯ್ ಸರ್, ಪಾರ್ಟಿ ಆಗಿದೆ. ತುಂಬಾ ಚೆನ್ನಾಗಿದೆ ಕಣ. ಎಲ್ಲ ಓಕೆ ಅಲ್ಲ ಸರ್? ನಿಮ್ಗೆ ಏನ್ ಬೇಕೋ ತಗೊಳ್ಳಿ ಸರ್, ಯಾವ್ದಕ್ಕೂ ಸಂಕೋಚ ಪಟ್ಕೊಳ್ಬೇಡಿ ಸರ್. ಓಕೆ, ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಷ್ಟೆಲ್ಲ ಹುಡುಕ್ಬೇಡ, ಪಕ್ಕದಲ್ಲೇ ಇದ್ದೀನಿ. ನಾನು ಹುಡುಕ್ತಾ ಇರೋದು ನಿಂಗೋಸ್ಕರ ಅಲ್ಲ. ನಂಗೋಸ್ಕರ ಅಲ್ವಾ? ಮತ್ ಯಾರನ್ನ ಹುಡುಕ್ತಿದ್ಯಾ? ವೆಯ್ಟ್ ಮಾಡಿದ್ರೆ ನಿಂಗೆ ಗೊತ್ತಾಗತ್ತೆ. ಹೈ, ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಇಬ್ರಿಗೂ ಒಳ್ಳೇದು. ಯಾರಾದ್ರೂ ನೋಡಿದ್ರು ಅನ್ಕೋ, ನಿನ್ಗೂ ನನ್ಗೂ ಇಬ್ರಿಗೂ ಪ್ರಾಬ್ಲಮ್. ಮ್ಯಾಮ್, ಪ್ರಾಜೆಕ್ಟ್ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ, ಎಲ್ಲ ಸೆಟ್ ಆಗೋಕ್ಕೂ ಮುಂಚೆನೆ ಕಂಪ್ಲೀಟ್ ಮಾಡೋಣ. ಅಲ್ಲ ಕಣ್ರೋ, ಪಾರ್ಟಿಯಲ್ಲೂ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನನ್ನ ಫ್ರೆಂಡ್ ಎಷ್ಟು ಡೆಡಿಕೇಟಿವ್ ಆಗಿದ್ದಾನೆ ಅಂತ ಕೇಳಿ ಖುಷಿ ಆಗ್ತಿದೆ ಕಣ್ರೋ. ಪಾರ್ಟಿಲಿ ವೈನ್ ಚೆನ್ನಾಗಿದ್ಯಂತೆ, ಹೋಗಿ ಟ್ರೈ ಮಾಡು. ನೋಡಿದ್ರಾ, ಇದು ನಮ್ ಫ್ರೆಂಡ್ಶಿಪ್ ಅದ್ಭುತ. ಸಾರಿ, ಮೊದ್ಲು ಇವನಿಗೆ ಗೊತ್ತಾಗ್ಬಾರ್ದು. ಏನ್ ಆಗ್ಲಿಂದ ತುಂಬಾ ಹುಡುಕ್ತಿದ್ಯಾ? ಯಾರಾದ್ರೂ ಬರ್ತಿದಾರೆ ಏನು? ಸುಚಿ, ಏನ್ ಸುಚಿ ಡ್ರೆಸ್ ಇಷ್ಟು ಚಿಕ್ಕದಾಗಿದೆ? ಅಲ್ಲ, ಹಾಸ್ಟ್ಲಿಗೆ ಹೋದ್ಮೇಲೆ ಹಾಫ್ ಡ್ರೆಸ್ ಹಾಕೊಳ್ಳೋದಾ? ಅಷ್ಟಕ್ಕೂ ಇದೇನು ಚೆನ್ನಾಗಿಲ್ವೋ? ಹಾಫ್ ಡ್ರೆಸ್ ಹಾಕೊಂಡಿದ್ದ? ಹೆಚ್ಚಿ, ನಾನು ಮಾತಾಡಿದ್ದೀವಿ ಎಣ್ಣೆ ಬಗ್ಗೆನೋ. ಬಾಲು ಗ್ಲಾಸ್ ಖಾಲಿ ಆಗಿರೋದಾ?
ಮೊದ್ಲೋಗಿ ಫಿಲ್ ಮಾಡ್ಕೋಬಾ. ಪ್ರೆಸ್ಟೀಜ್ ಇಶ್ಯೂ. ಹ್ಮ್ ಮೆನ್ಷನ್ ಆಫ್ ವೇರ್ ಆರ್ ಯು? ನೀನೇನು ಅಷ್ಟಕ್ಕೂ ಈ ಡ್ರೆಸ್ ಏನು? ಚೆನ್ನಾಗಿಲ್ವಾ? ಚೇಂಜ್ ಮಾಡ್ಕೊಂಡ್ ಬರ್ಲಾ? ಅದಲ್ಲೇನ್ ಬೇಡ, ಹೋಗ್ ನಿಮ್ ಬಾಸ್ಗೆ ಆ ಹೇಳು. ಅಯ್ಯೋ ನನಗ್ ಭಯ, ಅವ್ರು ಕಿರ್ಚಿದ್ರೆ? ಕಿರುಚ್ಕೊಳ್ಳೋದಕ್ಕಿದೇನು ಆಫೀಸಾ? ಆದ್ರೂ ಏನ್ ಸುಚ್ಚಿ, ಹಾ ಹೇಳೋದಕ್ಕೂ ಭಯ ಪಟ್ರೆ ಇನ್ ಕನೆಕ್ಷನ್ ಹೇಗಾಗತ್ತೆ? ಹ್ಮ್ ಸರಿ, ನಾನೋಗಿ ಬಾಸ್ನ ಸೆಟ್ ಮಾಡ್ತೀನಿ, ನೀನ್ ಆರಾಮಾಗಿ ಹೋಗಿ ಪಾರ್ಟಿ ಎಂಜಾಯ್ ಮಾಡು. ಸರಿ. ಹಾಯ್ ಮ್ಯಾಮ್. ಹಾಯ್. ಏನೋ ಅವಳ್ಗ ನೀನ್ ವೇಟ್ ಮಾಡಿದ್ದು? ಏನೋ ಪ್ಲಾನ್ ಮಾಡ್ತಿದ್ಯಾ? ಕೇಳಿದ್ರೆ ಪೋಸ್ ಕೊಡ್ತಿದ್ಯಾ? ಏನ್ ವಿಷಯ? ನೀನ್ ಟೀಮ್ ಲೀಡ್ ಅಲ್ವಾ, ಈ ಸಿಚುವೇಶನ್ ಅನಲೈಸ್ ಮಾಡಿ ನೀನೇ ಹೇಳು. ಹ್ಮ್ ಸುಚಿತ್ರ ಬಾಸ್ಗೆ ಲೈನ್ ಹಾಕ್ತಿದ್ದಾಳೆ. ಅವರಿಬ್ಬರನ್ನ ಸೇರ್ಸೋದಕ್ಕೆ ನೀನ್ ಸ್ಕೆಚ್ ಹಾಕ್ತಿದ್ಯಾ? ಅಯ್ಯಪ್ಪ, ನೋಡೋದು ಕೇಳೆ ಮಗು ಅದು ಇದು ಅಂತ ಹೇಳ್ತಿರ್ತೀಯ ಅನ್ನೋದ್ ಬಿಟ್ರೆ ಸ್ವಲ್ಪ ಟೈಮ್ ಕೊಟ್ರೆ ಸಾಕು. ಇಂಟರ್ವಲ್ ಬರೋಕ್ಕೂ ಮುಂಚೆನೆ ಕ್ಲೈಮ್ಯಾಕ್ಸ್ ಏನು ಅಂತ ಹೇಳ್ಬಿಡ್ತೀಯ. ಹಾ ಸರಿ, ಮತ್ತೆ ಅವರಿಬ್ಬರನ್ನ ಸೇರ್ಸೋದ್ರಿಂದ ನಿನಗ್ ಬರೋ ಬೆನಿಫಿಟ್ ಏನು? ಇಲ್ಲಿ ನೋಡು, ಮತ್ತೆ ಟೈಟಲ್ನ ಕೇಳ್ಬೇಡ, ಜಸ್ಟ್ ಫಾಲೋ ದ ಫ್ಲೋ. ಎಲ್ಲದಕ್ಕೂ ಮುಂಚೆ ನಾನು ಹಿಂಗೇನ್ ಹೇಳಲ್ಲ. ಸರಿ ಬಿಡು, ಹುಚ್ಚು ಹುಡುಗಿ ಸುಚಿ ಒಬ್ಳೆ ಇದ್ದಾಳೆ, ಹೋಗ್ ಸ್ವಲ್ಪ ಕಂಪ್ನಿ ಕೊಡು, ನಾನು ಬಾಸ್ ಹತ್ರ ಇರ್ತೀನಿ. ಹಾ ಬಾಯ್. ಏನ್ ಸರ್ ಒಬ್ರೇ ಕೂತಿದ್ದೀರಾ? ಮೂಡ್ ಸರಿ ಇಲ್ವಾ? ಟೈಮ್ ಚೆನ್ನಾಗಿಲ್ಲ. ಅದ್ಯಾಕ್ ಸರ್? ಇನ್ನೇನ್ ಸಂತೋಷ್, ನೀನ್ ಹೇಳ್ದೆ ಅಂತಾನೆ ಟಿಂಡರ್ ಅಲ್ಲಿ ಹುಡುಗಿ ಹುಡುಕ್ದೆ. ಅದು ದೊಡ್ಡ ಬ್ಲಂಡರ್ ಅಂತ ಸ್ವಲ್ಪ ದಿನ ಆದ್ಮೇಲೆ ಸಸ್ಪೆನ್ಸ್ ರಿವೀಲ್ ಆಯ್ತು. ಸರಿ, ನನ್ ಸ್ಟೈಲಲ್ಲೇ ನೋಡೋಣ ಅಂತ ಮ್ಯಾಟ್ರಿಮನಿ ಹುಡುಗಿನ ನೋಡಿದ್ರೆ, ಅವಳು ನೋಡಿದ್ರೆ ಸಂತೂರ್ ಯಾಡ್ ತೋರಿಸ್ಬಿಟ್ಲು. ಇವ್ರು ಕೊಟ್ಟಿರೋ ಶಾಕಿಂದ ಹೊರಗೆ ಬರೋಕೆ ಏನೇ ಮಾಡಿದ್ರು ಆಗ್ತಾನೆ ಇಲ್ಲ ಸಂತೋಷ್. ಸರ್ ಸರ್ ಇಲ್ಲಿ ಕೊಡಿ ಸರ್. ನಿಮ್ ಲೈಫಲ್ಲಿ ಕಿಕ್ ಬೇಕಂದ್ರೆ ಕುಡಿಬೇಕಾಗಿರೋದು ಎಣ್ಣೆ ಅಲ್ಲ ಸರ್, ನೋಡ್ಬೇಕಾಗಿರೋದು ಲೈಫ್ ಪಾರ್ಟ್ನರ್. ಏನೋ ಸಂತೋಷ್, ನನ್ನ ಲೈಫಲ್ಲಿ ಏನೇನೆಲ್ಲ ಪಡ್ಕೊಂಡೆ, ಒಂದೊಳ್ಳೆ ಲೈಫ್ ಪಾರ್ಟ್ನರ್ನ ಪಡ್ಕೊಳ್ಳೋಕಾಗದೆ ಒದ್ದಾಡ್ತಿದ್ದೀನಿ. ಅದಕ್ಕೆ ಅಲ್ವಾ ಸರ್ ಹೇಳಿದ್ದು, ಇಲ್ಲಿವರೆಗೂ ನೀವು ಎಲ್ಲೆಲ್ಲೋ ಹುಡುಕಿದ್ರಿ, ಆದ್ರೆ ನೀವು ಎದುರುಗಡೆ ಇರೋರನ್ನ ನೋಡ್ಲೇ ಇಲ್ಲ ಸರ್. ನೀವು ಸರಿಯಾಗಿ ನೋಡಿಲ್ವೋ ಏನೋ, ನಿಮಗೆ ಬೇಕಾಗಿರೋ ಲೈಫ್ ಪಾರ್ಟ್ನರ್ ನಿಮ್ ಸುತ್ತಾನೆ ಇರ್ಬೋದೇನೋ. ನಿಮ್ ಸ್ಯಾಟಲೈಟ್ಗೆ ಸಿಗ್ನಲ್ ನಿಮ್ ಪಕ್ಕನೇ ಇರ್ಬೋದು, ಸರಿಯಾಗಿ ನೋಡಿ ಸರ್. ಯಾವ ಕಡೆ ನೋಡ್ತಾವನು ಸರ್? ನೋಡಿ ಸರ್. ಸಂತೋಷ್ ಸರ್ ನೀನ್ ಹೇಳ್ತಿರೋದು ನನಗೆ ಈಗೀಗ ಅರ್ಥ ಆಗ್ತಾ ಇದೆ. ನನ್ನ ಸ್ಯಾಟಲೈಟ್ಗೆ ಸಿಗ್ನಲ್ ಸಿಗ್ತಾ ಇದೆ ಸಂತೋಷ್. ಪಕ್ಕದಲ್ಲೇ ರೌಟರ್ ಇಟ್ಕೊಂಡು ವೈಫೈಗೆ ಎಲ್ಲೆಲ್ಲೋ ಹುಡುಕ್ತಿದ್ದೆ. ಈ ಆನಂದಂಗೆ ಆನಂದ ಸಂತೋಷ ಕೊಟ್ಟಿರೋ ಹಾಗೆ ಈ ಸಂತೋಷಂಗೆ ಸಂತೋಷನ ಆನಂದ ಕೊಡ್ತಾನೆ. ಅಬ್ಬಬ್ಬಬ್ಬ, ನಿಮ್ ರೈಮಿಂಗು ಟೈಮಿಂಗು ನೋಡ್ತಾ ಇದ್ರೆ ನಾಳೆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳೋದೊಳಗೆ ನನಗೆ ಗುಡ್ ನ್ಯೂಸ್ ಹೇಳೋ ತರ ಇದ್ದೀರಾ. ಜಮಾಯಿಸಿ ಸರ್. ಕ್ಯಾರಿ ಆನ್ ಸರ್.